ಬಿಗ್ ಬಾಸ್ ಸೀಸನ್ 11ರಲ್ಲಿ ನಿನ್ನೆ ಒಂದು ದೊಡ್ಡ ಡ್ರಾಮಾನೇ ನಡೆದು ಹೋಯಿತು. ಸೊ ಎಲಿಮಿನೇಷನ್ ರೌಂಡ್ ಅಲ್ಲಿ ಕೊನೆಯದಾಗಿ ಎಲ್ಲರೂ ಊಹೆ ಮಾಡಿದ್ರಿ. ಸೊ ಶಿಶಿರ್ ಹಾಗೂ ಐಶ್ವರ್ಯ ಅವರು ಬರ್ತಾರೆ ಅಂತ, ಅದರಂತೆ ಬಂದಿದ್ರು. ಅಚ್ಚರಿಯ ಆಯ್ಕೆ ಅಂದ್ರೆ ಚೈತ್ರ ಅವರು ಉಳ್ಕೊಂಡಿದ್ದು ಮನೆಯಲ್ಲಿ, ಅದ್ರ ಜೊತೆಗೆ ಗೋಲ್ಸೂರಿನೂ ಕೂಡ ಮೊದಲಿಗೆ ಉಳ್ಕೊಂಡಿದ್ದು. ಅದೆಲ್ಲ ಒಂದ್ ಸೈಡ್ ಅಲ್ಲಿ ಇಟ್ರೆ, ಮನೆಯಲ್ಲಿ ಎಲಿಮಿನೇಷನ್ ಮಾಡ್ಲಿಕ್ಕೆ ಸುದೀಪ್ ಅವರು ಲಾಸ್ಟ್ ಅಲ್ಲಿ ಮಾಡ್ತಾರೆ ಎಲ್ಲರಂತೆ, ಅದರಂತೆ ಮಾಡ್ಲಿಕ್ಕೆ ಬರ್ತಾರೆ. ಬಟ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನೇ ಕೊಟ್ಬಿಡ್ತಾರೆ. ಇಷ್ಟು ಸೀಸನ್ ಗಳಲ್ಲೇ ನಡೆದೇ ಇರುವಂತಹ ಒಂದು ವಿಚಾರ ಅಲ್ಲಿ ನಡೆದು ಹೋಗುತ್ತೆ. ಸೊ ಮೊದಲಿಗೆನೆ ಅವ್ರನ್ನ ಸೇವ್ ಅಂತ ಹೇಳಿದ್ಮೇಲೂ ಕೂಡ ಅವರು ಮನೆಗೆ ಹೋಗ್ತೀನಿ ಅಂತಾರೆ. ಆಮೇಲೆ ಸುದೀಪ್ ಅವ್ರನ್ನ ಸಮಾಧಾನ ಮಾಡ್ತಾರೆ. ಆಮೇಲೆ ನಾನು ರಿಟರ್ನ್ ಆಗ್ತೀನಿ, ನಾನು ಏನು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ಬಿಟ್ಟು ಜನಗಳಿಗೆ ನಮಸ್ಕಾರ ಮಾಡಿ ಕೂರ್ತಾರೆ. ಅವರು ಬೇರೆ ಯಾರು ಅಲ್ಲ, ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಅವರ ಮೇಲಿದ್ದಂತ ಹೋಪ್ ಎಂತದಂತಂದ್ರೆ, ಮನೆಯಲ್ಲಿ ಗೆದ್ದೇ ಬಿಡ್ತಾರೇನೋ ಇವರು, ಹಾಗೂ ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳ ಮನಸ್ಸನ್ನ ಹಾಳು ಮಾಡ್ಬಿಡ್ತಾರೆ. ಸೊ ಅವರ ನೆಮ್ಮದಿಯನ್ನ ಕೆಡಿಸ್ಬಿಡ್ತಾರೆ, ಮನೆಯಲ್ಲಿ ಇವ್ರದೇ ಎಲ್ಲ ನಡೀತದೆ, ಸೊ ಎಲ್ಲ ವಿಡಿಯೋ ಫುಟೇಜ್ಗಳು ಇವ್ರದೇ ಇರುತ್ತೆ ಅನ್ನೋ ಒಂದು ಬಿಲ್ಡಪ್ ಅನ್ನ ನಾವೆಲ್ಲರೂ ಕೂಡ ಕೊಟ್ಟಿದ್ವಿ. ಸ್ವತಃ ಅವರ ಬಗ್ಗೆ ಹಲವಾರು ವಿಡಿಯೋಗಳು ಕೂಡ ಬಂದಿದ್ವು. ಬಟ್ ಮನೆಯಲ್ಲಿ 2 ವಾರ ಕಳೆದ್ರು ಅವರ ಆಕ್ಟಿವಿಟೀಸ್ ಎಲ್ಲೂ ಕೂಡ ಕಾಣಲಿಲ್ಲ. ಮೊದಲ ವಾರ ತೆಂಗಿನಕಾಯಿ ಹೊಡೆದಂಗೆ ಪಟ್ಟಂತ ಹೊಡೆದೋಗಿದ್ದಷ್ಟೇ. ಆಮೇಲೆ ಅವ್ರದ್ದು ಏನಕ್ಕೂ ಯೂಸ್ಗೆ ಬರಲಿಲ್ಲ. ಸೊ ಇದನ್ನ ಅವ್ರ ಮೈಂಡಲ್ಲಿ ಇಟ್ಕೊಂಡು ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ. ಸುದೀಪ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಕೂರ್ತಾರೆ. ಹಾಗೆ ಎಲ್ಲರನ್ನು ಸೇವ್ ಮಾಡ್ಕೊಂಡು ಬಂದಾದ ನಂತರ ಮನೆಯಲ್ಲಿ ಕೊನೆಯದಾಗಿ ಮನೆಯ ಜೋಡಿಗಳೇ ಹಂಚ್ಕೊಂಡಿರುವಂತಹ ಶಿಶಿರ್ ಹಾಗೂ ಐಶ್ವರ್ಯ ಕೂತಿರ್ತಾರೆ. ಸೊ ಎಲ್ಲರನ್ನು ಕೇಳ್ಕೊಂಡ್ ಬಂದಿರ್ತಾರೆ, ಇವರಿಬ್ಬರಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಅಂತ ಹೇಳಿ. ಸೊ ಅವಾಗ ಶೋಭಾ ಶೆಟ್ಟಿಯ ಒಂದು ಲೈನ್ ಬಂದಾಗ ಸುದೀಪ್ ಅವ್ರು ಕೇಳ್ತಾರೆ, ಶೋಭಾ ಶೆಟ್ಟಿ ಅವ್ರು ಯಾರು ಹೊರಗೆ ಹೋಗ್ಬೇಕು ಅಂತ ಹೇಳಿ. ಸರ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ನಾನು ಟಯರ್ಡ್ ಆಗಿದ್ದೀನಿ, ನಾನು ಕೇಳೋದಕ್ಕೆ ಅಷ್ಟೇ ಆನ್ಸರ್ ಮಾಡಿ ಅಂತ ಹೇಳಿದ್ರು. ಅವ್ರು ಇಲ್ಲ ನಾನು ಮಾತಾಡಬೇಕು ಅಂತ ಹೇಳಿ ಕಾಲಿಗೆಲ್ಲ ಬೀಳಲಿಕ್ಕೆ ಅಲ್ಲಿಂದನೇ ಟ್ರೈ ಮಾಡ್ತಾರೆ. ಸೊ ಅವಾಗ ಸುದೀಪ್ ಅವ್ರು ಮಾತಾಡ್ರಿ ಅಂತ ಹೇಳ್ತಾರೆ. ಸರ್ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಇಲ್ಲಿಂದ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಸುದೀಪ್ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಸರಿಸರಿಯಾಗಿ ಉಗಿತಾರೆ. ಏನ್ ಆಟ ಆಡ್ತಿದ್ದೀರಾ, ಎಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಿಲ್ಲ, ಇದನ್ನ ಕಾಯ್ಕೊಂಡು ಲಕ್ಷಾಂತರ ಜನ ಹೊರಗಡೆ ಕೂತಿರ್ತಾರೆ. ಹೋಗೋಗಿ ನಿಮ್ಮಂಥವರಿಗೆ ಚಾನ್ಸ್ ಕೊಟ್ಟಿರ್ತಾರೆ, ಈಗ ನೋಡಿದ್ರೆ ಹೀಗೆ ಮಾಡ್ತೀರಾ, ಇದು ನನಗೆ ಪಕ್ಕ ಡ್ರಾಮಾ ಅನ್ಸತ್ತೆ, ನಾಟಕ ಅನ್ಸತ್ತೆ ಅಂತ ಹೇಳಿ ಉಗ್ದಿದ್ದಾರೆ. ಸೊ ಆದ್ರೂ ಕೂಡ ಮಾತನ್ನ ಕೇಳದೆ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಕಾರಣ ಸುದೀಪ್ ಅವರು ದಯಮಾಡಿ ಹೊರಡಿ, ಇವಾಗ್ಲೇ ಹೊರಡಿ ಅಂತ ಹೇಳಿ ಕೋಪದಿಂದ ಹೇಳಿ ಅವ್ರನ್ನ ಸ್ಟೇಜಿಗೂ ಕೂಡ ಕರೆಸ್ತೆ. ಶೋಭಾ ಅವ್ರನ್ನ ಮನೆಗೆ ಕಳಿಸ್ಬಿಟ್ಟು ನಂತರ ಐಶ್ವರ್ಯ ಮತ್ತು ಶಿಶಿರ್ಗೆ ಕಂಗ್ರಾಚುಲೇಷನ್ ಹೇಳಿ, ಜೊತೆಗೆ ಯಾರ್ಯಾರು ವೋಟ್ ಮಾಡಿದ್ರು ಅವರಿಗೂ ಕೂಡ ಸುದೀಪ್ ಅವರೇ ಸ್ವತಃ ಸ್ವಾರಿಯನ್ನ ಕೇಳಿದ್ದಾರೆ. ಈ ಶೋಭನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.